శ్రీ సత్యసాయి జిల్లా అమరాపురం మండలం వీరాపురం గ్రామంలో పురాతనంగా వెలిసిన శ్రీ మారమ్మదేవి విగ్రహాన్ని ఈరోజు భక్తిపూర్వకంగా ప్రతిష్ఠించారు. ఈ సందర్భంగా హోమం, కుంకుమార్చన, అష్టవిధాన పూజా కార్యక్రమాలు అత్యద్భుతంగా కమిటీ సభ్యుల ఆధ్వర్యంలో నిర్వహించబడ్డాయి. అనంతరం దేవి విగ్రహానికి హారతులు అర్పించి ఊరేగింపు జరిపారు. కార్యక్రమం అనంతరం అన్న సంతర్పణ కూడా ఏర్పాటు చేశారు. కార్యక్రమానికి ముఖ్య అతిథులుగా శివకుమార్ గౌడ్, పంచాయతీ ప్రెసిడెంట్ మరియు సంయుక్త కార్యదర్శి వాగేష్, వైఎస్ఆర్సీపీ రాష్ట్ర ఉపాధ్యక్షులు అలుకూరు కాంతరాజు, మాజీ జడ్పీటీసీ నరసింహమూర్తి, వైస్ ప్రెసిడెంట్ సిద్ధేశ్వర మరియు గొంచికార్ సిద్దప్ప హాజరై అమ్మవారిని దర్శించుకున్నారు. ఈ కార్యక్రమంలో కమిటీ సభ్యులు, గ్రామ ప్రజలు, మహిళలు, భక్తులు పెద్ద సంఖ్యలో పాల్గొని భక్తి శ్రద్ధలతో పూజలు నిర్వహించారు. ఓకే ಭಾಳ ಸಂತೋಷ ಆಗುತ್ತೆ. ಇವತ್ತಿನ ದಿನ ಮೊದಲಿದ್ದಂತಹ ದೇವ ಮಂದಿರವನ್ನು ಇವತ್ತು ಮಾರಮ್ಮನ ಮಂದಿರ ಆಗಿ ಭಾಳ ಚೆನ್ನಾಗಿ ಗೊಂಚಕಾರ ಕೊಟ್ಟಂಥ ಸ್ಥಳದಲ್ಲಿ ನಿರ್ಮಾಣ ಮಾಡಿದ್ದು ಭಾಳ ಸಂತೋಷ. ಇದಕ್ಕೆ ಊರಿನ ಗೌಡರು, ಗೊಂಚಕಾರರು ಮತ್ತು ಅನೇಕ ಜನ ಎಲ್ಲರ ಹೆಸರಿಡಕ್ಕಾಗೋದಿಲ್ಲ, ಎಲ್ಲರೂ ಕೂಡ ಭಾಳಷ್ಟು ಶ್ರಮ ವಹಿಸಿದ್ದಾರೆ, ಶ್ರದ್ಧೆಯಿಂದ ಮಾಡಿದ್ದಾರೆ, ಭಕ್ತಿಯಿಂದ ಮಾಡಿದ್ದಾರೆ ಮತ್ತು ಭಕ್ತಿಪೂರ್ವಕವಾಗಿ ಏನು ಕೆಲಸ ಮಾಡಿದ್ದಾರೆ ಅದು ಗ್ರಾಮದ ಹಿತಕ್ಕೋಸ್ಕರ ಮಾಡಿದ್ದಾರೆ. ಗ್ರಾಮದ ಎಲ್ಲ ಪ್ರಜೆಗಳಿಗೂ ಮತ್ತು ಎಲ್ಲ ನಾಗರಿಕರಿಗೂ, ಎಲ್ಲ ಹೆಣ್ಮಕ್ಳಿಗೂ, ಇಲ್ಲಿಂದ ಹೋದಂಥ ಎಲ್ಲ ಬೇರೆ ಈ ಊರಿನ ಹೆಣ್ಮಕ್ಳಿಗೂ ಕೂಡ, ಅವರ ಕುಟುಂಬಗಳಿಗೂ ಕೂಡ ದೇವರು ತಾಯಿ ಚೆನ್ನಾಗಿ ಕಾಪಾಡಲಿ ಮತ್ತು ಕಾಪಾಡ್ತಾ ಅವರ ಆರೋಗ್ಯವನ್ನು, ನೆಮ್ಮದಿಯನ್ನು ಕಾಪಾಡಲಿ ಅಂತ ಹೇಳಿ ದೇವರು ಪ್ರಾರ್ಥನೆ ಮಾಡ್ತಾ ಎಲ್ಲರಿಗೂ ಶುಭವಾಗಲಿ ಅಂತ ಹೇಳ್ಕೊಳ್ತಾ ಶುಭ. ಇಂತಹ ಒಂದು ಕುಗ್ರಾಮದಲ್ಲಿ ಇವತ್ತೊಂದು ಮಾರಮ್ಮ ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ. ಅದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲ ಸಹಕಾರ ಮಾಡಿದಂತಹ ನನ್ನೆಲ್ಲ ಅಮರಾಪುರ ಮಂಡಲದಲ್ಲದೆ ತಾಲೂಕಲ್ಲಿರುವಂತಹ ಅಕ್ಕಪಕ್ಕ ಕರ್ನಾಟಕದಲ್ಲಿರುವಂತಹ ಎಲ್ಲ ಹಿರಿಯರು, ಕಿರಿಯರಿಗೆಲ್ಲರೂ ಕೂಡ ನಾನು ಪ್ರತ್ಯೇಕವಾದಂತಹ ಧನ್ಯವಾದಗಳು ಅರ್ಪಿಸೋದ್ರ ಬಂದರು. ಕಾರಣ ಏನಪ್ಪಾ ಅಂತಂದು ಹೇಳಿದ್ರೆ, ಇವತ್ತಿಂತಹ ಒಂದು ಮಾರುಮೂರು ಪ್ರಾಂತ, ಈ ಕಡೆ ಕರ್ನಾಟಕ ಅಲ್ಲ, ಆ ಕಡೆ ಆಂಧ್ರ ಅಲ್ಲ ಅನ್ನೋ ಒಂದು ಚಿಕ್ಕ ಗ್ರಾಮದಲ್ಲಿ ಇಂತಹ ಒಂದು ಅದ್ಭುತವಾದಂತಹ ಇಂತಹ ಒಂದು ದೊಡ್ಡ ದೇವಸ್ಥಾನ ನಿರ್ಮಾಣ ಮಾಡೋದಕ್ಕೆ ಇಲ್ಲಿರೋಂಥ ಎಲ್ಲ ಗೌಡರು, ಗೊಂಚಕಾರರು, ಎಲ್ಲ ಈ ಹಿರಿಯರು ಕಂಪ್ಲೀಟು, ಈ ನಾಗರಿಕರು, ಈ ಕಂಪ್ಲೀಟ್ ಹಿರಾಪುರಕ್ಕೆ ಸಂಬಂಧಪಟ್ಟಂತ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಸಂಪೂರ್ಣವಾಗಿ ಒಂದು ದೇವಸ್ಥಾನ ಮಾಡ್ಬೇಕನ್ನೋ ದೃಢ ಸಂಕಲ್ಪದ ಜನ ಇವತ್ತಿಂತಹ ಒಂದು ಬೃಹತ್ಕರವಾದಂತಹ ದೇವಸ್ಥಾನ ನಿರ್ಮಾಣ ಮಾಡೋದಕ್ಕೆ ಎಲ್ಲರೂ ಕಾರಣಭೂತರಾಗಿದ್ದಾರೆ. ಅವ್ರಿಗೆಲ್ಲರೂ ಚಿಕ್ಕವರು, ದೊಡ್ಡವರು, ಹಿರಿಯರು, ಬಾಮ ಚಿಕ್ಕಪ್ಪ, ದೊಡ್ಡಪ್ಪ, ಬಾಮ ಅಂದಂಗೆ ಪ್ರತ್ಯೇಕವಾಗಿ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳು ಅರ್ಪಿಸ್ತಾ ಇದ್ದೀನಿ. ಇಂತಹ ಕಾರ್ಯಕ್ರಮಗಳು ಇನ್ನೂ ಕೂಡ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಆಗಬೇಕು. ಮತ್ತೆ ನೋಡಿ, ನಮ್ಮ ಹೆಣ್ಮಕ್ಳಲ್ಲಿ ಇವತ್ತು ಪ್ರತ್ಯೇಕವಾಗಿ ಆರತಿಗಳು ತಗೊಂಬಂದು ಇವತ್ತು ಮಾರಮ್ಮಗೆ ಪಾತ್ರಕ್ಕೆ ಕೃಪಾಗರಾಗ್ತಾ ಇದ್ದಾರೆ. ಅವ್ರಿಗೂ ಕೂಡ ಬಹಳ ಸಂತೋಷಕರವಾದಂತಹ ವಿಚಾರ. ಮಳೆಯಲ್ಲಿ ಕೂಡ ಇವತ್ತು ಶುಭ ಸೂಚನೆ, ಮಾರಮ್ಮನ ದೇವಸ್ಥಾನ ಮಾಡಿದ್ದು ಕೂಡ ಅರ್ಥಗಂಭೀರವಾಗಿದೆ ಅಂತಂದೇಳಿ ಆ ತಾಯಿ ಇವತ್ತು ಶುಭ ಸೂಚನೆಯಿಂದ ಮಳೆ ಕೂಡ ಬರುವಂತದ್ದಾಗ್ತಾ ಇದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಎಂಥದ್ದೇ ಕಾರ್ಯಕ್ರಮ ಆದ್ರೂ ಕೂಡ ಮುಂದಿನ ದಿನಗಳ ಒಳ್ಳೆ ಕಾರ್ಯಕ್ರಮಗಳಾಗಲಿ. ಈ ಎಲ್ಲ ಕಾರ್ಯಕ್ರಮಗಳು ಕೂಡ ನಾನು ನಿಮ್ಮೆಲ್ಲರ ಜೊತೆ ನಾನು ಇರ್ತೀನಿ ಅಂತ ಹೇಳಿ ಈ ಸದಾ ಅವಕಾಶ ಕೊಟ್ಟು ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಎಲ್ಲರೂ ಒಳ್ಳೆ ಮಾಡಲಿ ಅಂತ ಹೇಳಿ ಎಲ್ಲರಿಗೂ ಬೇಡ್ಕೊಳ್ತಾ ಇದ್ದಾರೆ. ಮಾರಮ್ಮ ದೇವಿ ದೇವಸ್ಥಾನ ಬಹಳ ಇದೆ. ಈ ಈರಾಪುರ ಜನಾಂಗ ಎಲ್ಲ ಕೂಡ ಈ ಥರ ದೇವರಿಗೆ ಒಂದು ರೂಪಾಯಿ ಸಲ್ಲಿಸ್ತಾ ಇದ್ದಾರೆ. ಅದಕ್ಕೆಲ್ಲ ಈರಾಪುರ ಜನಾಂಗಕ್ಕೆಲ್ಲ ಕೂಡ ನನ್ನ ಶುಭಾಶಯಗಳು. ಮತ್ತು ಇದೇ ಥರ ಮುಂಬರೋ ದಿನಗಳಲ್ಲಿ ಕೂಡ ಇವೆಲ್ಲ ಇದೇ ಥರ ಮಾಡಬೇಕಂತ